ಕೋವಿಡ್ ಹಿನ್ನೆಲೆ ರಾಯರ ದರ್ಶನಕ್ಕೆ ಭಕ್ತ ಸಾಗರ ಹರಿದು ಬಂದಿದೆ. ಆದರೆ ಮಂತ್ರಾಲಯದಲ್ಲಿ ರೂಮ್ಗಳು ಸಿಗದೆ ಭಕ್ತರು ಪರದಾಡಿದ್ದಾರೆ. ಧಾರ್ಮಿಕ ದತ್ತಿ ಇಲಾಖೆ ಅಡಿಯಲ್ಲಿ ಬರುವ ವಸತಿ ಗೃಹದಲ್ಲಿ ನೀರಿನ ಸಮಸ್ಯೆ ಕಾಣಿಸಿಕೊಂಡಿದೆ. ಕರ್ನಾಟಕದ ಭಕ್ತರಿಗಾಗಿ ಮಂತ್ರಾಲಯದಲ್ಲಿ ವಸತಿ ಗೃಹಗಳು ನಿರ್ಮಿಸಲಾಗಿದೆ. 50 ಕೊಠಡಿ ಇದ್ರೂ ನೀರಿನ ಸಮಸ್ಯೆಯಿಂದ ಕೊಠಡಿಗಳಿಗೆ ಬೀಗ ಹಾಕಲಾಗಿದೆ. ವಸತಿ ಗೃಹಗಳಿಗೆ ಭಕ್ತರು ಬಂದು ರೂಮ್ಗಳು ಸಿಗದೆ ವಾಪಸ್ಸಾಗಿದ್ದಾರೆ. ನೀರಿನ ಅಭಾವದಿಂದ ಭಕ್ತರಿಗೆ ಕೊಠಡಿಗಳನ್ನ ನೀಡಲಾಗ್ತಾ ಇಲ್ಲ. ದಯವಿಟ್ಟು ಭಕ್ತರು ಸಹಕರಿಸಬೇಕು ಅಂತ ಸಿಬ್ಬಂದಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ವೀಕೆಂಡ್ ಅಂತ ಬಂದ್ರೆ ರಾಯರ ದರ್ಶನಕ್ಕೆ ಭಕ್ತ ಸಾಗರ ಹರಿದು ಬರುತ್ತೆ. ಇಂತಹ ಸಂದರ್ಭದಲ್ಲಿ ರೂಮ್ಗಳ ವ್ಯವಸ್ಥೆಯೇ ಸಿಗದಂತಾಗಿದೆ. ದಿನೇ ದಿನೇ ಬಿಸಿಲಿನ ತಾಪ ಹೆಚ್ಚಾಗ್ತಿದೆ. ಬಿಸಿಲಿನ ತಾಪ ಹೆಚ್ಚಾದಂತೆ ಜಲಮೂಲಗಳು ಬತ್ತಿ ಹೋಗ್ತಾ ಇದ್ದಾವೆ. ಇದರಿಂದಾಗಿ ಜನರು ಹತ್ತಾರು ರೀತಿಯ ಸಂಕಷ್ಟವನ್ನು ಎದುರಿಸುವಂತಾಗಿದೆ. ನಾವಿವತ್ತು ಮಂತ್ರಾಲಯದಲ್ಲಿದ್ದೇವೆ. ಶ್ರೀ ರಾಘವೇಂದ್ರ ಸ್ವಾಮಿ ದರ್ಶನಕ್ಕೆ ಲಕ್ಷಾಂತರ ಭಕ್ತರು ಮಂತ್ರಾಲಯಕ್ಕೆ ಬಂದು ಹೋಗ್ತಾರೆ. ಆದರೆ ಇಲ್ಲೂ ಕೂಡ ಈ ಒಂದು ನೀರಿನ ಸಮಸ್ಯೆ ಉಲ್ಬಣ ಆಗ್ತಾ ಇದೆ ಅಂತ ಹೇಳ್ಬೋದು. ನೀವೇನು ನೋಡ್ತಾ ಇದ್ದೀರಲ್ಲ, ಕರ್ನಾಟಕ ರಾಜ್ಯ ವಸತಿ ಗೃಹಗಳ ಅಂದರೆ ಧಾರ್ಮಿಕ ದತ್ತಿ ಇಲಾಖೆಗೊಳಪಟ್ಟಂಥ ಕರ್ನಾಟಕ ಚೌಟ್ರಿ ಏನಿದೆಯೋ, ಈ ಒಂದು ಚೌಟ್ರಿಯಲ್ಲಿ ಈಗ ನೀರಿನ ಸಮಸ್ಯೆ ಉದ್ಭವ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಈಗಾಗಲೇ ಏನು ಬಿಸಿಲಿನ ತಾಪ ದಿನೇ ದಿನೇ ಹೆಚ್ಚಾಗ್ತಾ ಇರೋದ್ರಿಂದ ಈ ಒಂದು ಕರ್ನಾಟಕ ಕ್ಷೇತ್ರದಲ್ಲಿ ಸುಮಾರು 50 ರೂಮ್ಗಳಿದ್ದಾವೆ. 50 ರೂಮ್ಗಳಿಗೆ ಭಕ್ತರು ರಾಜ್ಯದ ಮತ್ತು ಅಂತಾರಾಜ್ಯದಿಂದ ಕೂಡ ಈ ಒಂದು ಕರ್ನಾಟಕ ಛತ್ರಕ್ಕೆ ಬರ್ತಾರೆ. ರಾಯರ ದರ್ಶನವನ್ನು ಪಡೀಲಿಕ್ಕೆ ಬಂದಂಥವರು ಇಲ್ಲಿ ವಸತಿಯನ್ನು ಮಾಡಿಕೊಂಡು ಆ ಬಳಿಕ ಅವರು ರಾಯರ ದರ್ಶನಕ್ಕೆ ಹೋಗ್ತಾರೆ. ಆದರೆ ಬರುವಂಥ ಭಕ್ತರಿಗೆ ಈ ಒಂದು ಕರ್ನಾಟಕ ಛತ್ರದಲ್ಲಿ ನೀರಿನ ಅಭಾವ ಉಂಟಾಗಿರೋದ್ರಿಂದ 2 ಬೋರ್ವೆಲ್ಗಳಿದ್ದವು. 2 ಬೋರ್ವೆಲ್ಗಳಲ್ಲಿ ಒಂದು ಬೋರ್ವೆಲ್ಗೆ ಆಗಾಗ ನೀರು ಬರುತ್ತೆ, ಇನ್ನೊಂದು ಬೋರ್ವೆಲ್ ಸಂಪೂರ್ಣವಾಗಿ ಕೆಟ್ಟೋಗಿದೆ. ಇಲ್ಲಿರ್ತಕ್ಕಂಥ ಸಿಬ್ಬಂದಿ ಹರಸಾಹಸ ಪಟ್ಟು ಈಗಾಗಲೇ ಬೋರ್ವೆಲ್ಗಳನ್ನು ರಿಪೇರಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೂ ಕೂಡ ಜಲಮೂಲಗಳು ಸಿಗದೇ ಇರೋದರಿಂದ ಹಾಗಾಗಿ ಬರುವಂಥ ಭಕ್ತರು ಸಂಕಷ್ಟವನ್ನು ಎದುರಿಸುವಂತಾಗಿದೆ. ಹಾಗಾಗಿ ನೀರಿನ ಅಭಾವದಿಂದ ರೂಮ್ಗಳನ್ನು ನೀಡಲಾಗೋದಿಲ್ಲ. ದಯವಿಟ್ಟು ಭಕ್ತಾದಿಗಳು ಸಹಕರಿಸಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಈಗಾಗಲೇ ಈ ಒಂದು ಕರ್ನಾಟಕ ಛತ್ರದಲ್ಲಿ ಅಂಟಿಸಿರುವಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಾ. ಇಲ್ಲಿ 50 ರೂಮ್ಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.